ಇಡೀ ರಾಜ್ಯಾದ್ಯಂತ ಒಂದಿನ 2 ಜಿಲ್ಲೆ 3 ಜಿಲ್ಲೆ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿ ಬಂದ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಕ್ಸಸ್ ಆಗ್ತಾ ಇದೆ ಕಾಂಗ್ರೆಸ್ ಬಿಕಾಸ್ ಆಫ್ ಅಮಿತ್ ಶಾ ವಿರುದ್ಧ ಅವರ ಪ್ರತಿಭಟನೆ ಆದ ಕಾರಣ ಹೆಂಗಿರೋ ರಾಜ್ಯ ಸರ್ಕಾರ ಇವರೇ ಶಾಲಾ ಕಾಲೇಜಿಗೆ ರಜೆ ಕೊಟ್ಟು ಬಸ್ ನಿಲ್ಲಿಸಿ ಬಂದ್ ಯಶಸ್ವಿ ಆಗಕ್ಕೆ ಒಂದು ರೀತಿ ಕಾರಣ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಬಹುತೇಕ ಯಾವ್ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಮತ್ತೊಂದು ಪಕ್ಷದ ವಿರುದ್ಧ ಬಂದ್ ಮಾಡಬೇಕಾದ್ರೆ ಆಯಾ ಸರ್ಕಾರ ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳೋದು ಸತ್ಯ. ಅದೇ ರೀತಿ ಕಾಂಗ್ರೆಸ್ ಕೂಡ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಗಳನ್ನು ಆಯಾ ಜಿಲ್ಲೆಗಳಲ್ಲಿ ಸಕ್ಸಸ್ ಆಗುವಂತೆ ನೋಡಿಕೊಳ್ತಾ ಇದೆ. ಕಾರಣ ಇಷ್ಟೇ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡಬೇಕಾದ್ರೆ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಎಷ್ಟು ಸರಿ ಬಳಸಿರಿ ಅಂತ ಹೇಳ್ತಾ ನೀವೆಲ್ಲ ಅಂಬೇಡ್ಕರ್ ಅವ್ರನ್ನ ಸೋಲಿಗೆ ಕಾರಣ ಆಗಿದ್ದೀರಿ, ಅವ್ರು ಲೋಕಸಭೆ ಚುನಾವಣೆ ಸೋಲಿಸಿದಿರಿ, ಅವ್ರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಭೂಮಿ ಕೊಡಲಿಲ್ಲ, ಅಂಬೇಡ್ಕರ್ಗೆ ಅತಿ ಹೆಚ್ಚು ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿದ್ರು. ಆದರೆ ಸ್ಟಾರ್ಟಿಂಗಲ್ಲಿ ಅಂಬೇಡ್ಕರ್ 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 ಅನ್ನೋದೆಲ್ಲ ನಿಮಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿದಂಥ ವಿಷಯವನ್ನು ಅಮಿತ್ ಶಾ ಅವರ ಭಾಷಣದ ಮೊದಲ ಅಂಶವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಚ್ಚುಕಟ್ಟಾಗಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತಿದೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಆದರೆ ಇಡೀ ಭಾಷಣವನ್ನ ಬಿಜೆಪಿ ಜನರಿಗೆ ತಲುಪಿಸೋದ್ರಲ್ಲಿ ಫೇಲ್ ಆಗಿದೆ ಅಂತ ಮೊನ್ನೆ ಮೀಟಿಂಗ್ ಅಲ್ಲಿ ಸಂತೋಷ್ ಜಿ ಸೇರಿದಂತೆ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿ ಈಗ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಬಿಜೆಪಿ ಅವರು ಮಾಡ್ತಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಎಷ್ಟು ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಅವ್ರಿಗೆ, ಎಷ್ಟು ಅನ್ಯಾಯ ಮಾಡಿದೆ ಸಂವಿಧಾನಕ್ಕೆ. ಸಂವಿಧಾನ ತಿದ್ದುಪಡಿ ಅಂದಾಗ ಬರೀ ಬಿಜೆಪಿನ ಟೀಕೆ ಮಾಡೋದಾದ್ರೆ 100 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದದ್ದು ಕಾಂಗ್ರೆಸ್ಸು. ಹಾಗಾಗಿ ಕಾಂಗ್ರೆಸ್ ಯಾವಾಗಲೂ ಬಿಜೆಪಿ ದಲಿತ ವಿರೋಧಿ ಅನ್ನೋ ಫೋಕಸ್ ಮಾಡೋದ್ರ ಮೂಲಕ ದಲಿತರಿಗೆ ಅನ್ಯಾಯ ಮಾಡ್ತಿದೆ. ಮಾಯಾವತಿ ಅವರು ಕೇಳಿದ್ರೆ ಹೇಳ್ತಾರೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರಿಗೆ, ದಲಿತರಿಗೆ ಅನ್ನೋದು ಗೊತ್ತಾಗತ್ತೆ ಅಂತ ಈಗ ನೆನ್ನೆ ಭಾಷಣ ಮಾಡ್ಕೊಂಡು ಮೀಟಿಂಗ್ ಮಾಡಿ ಈಗ ರಾಜ್ಯಾದ್ಯಂತ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಬಿಜೆಪಿ ನಾಯಕರು ಹಮ್ಕೋತಾ ಇದ್ದಾರೆ. ಭೀಮ ಸಂಗಮ ಕಾರ್ಯಕ್ರಮದಡಿ ಏನು ಜನವರಿ 26ರವರೆಗೆ ಈ ಕಾರ್ಯಕ್ರಮ ಆಗತ್ತೆ ಬಿಜೆಪಿಯಲ್ಲಿ. ಅಂದರೆ ಕಾಂಗ್ರೆಸ್ ಯಾವ ರೀತಿ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತು, ಅವ್ರ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡದೆ ಎಷ್ಟು ಹಿಂಸೆ ಕೊಟ್ಟರು ಅನ್ನೋ ಒಂದಷ್ಟು ಅಂಶಗಳನ್ನೆಲ್ಲ ಇಟ್ಕೊಂಡು ಇದೀಗ ಕಾಂಗ್ರೆಸ್ ವಿರುದ್ಧ ಭೀಮ ಸಂಗಮ ಅಭಿಯಾನವನ್ನು ಬಿಜೆಪಿಯವರು ಶುರು ಮಾಡ್ತಿದ್ದಾರೆ. ಬಟ್ ಗೊತ್ತಿರಲಿ, SC STಗಳಿಗೆ ಎಲ್ಲರೂ ಅವರನ್ನ ದುರುಪಯೋಗ ಮಾಡ್ಕೊಂಡು ಅನ್ಯಾಯ ಮಾಡಿದ್ದೇ ಆಗಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ಆದರೆ ಕಾಂಗ್ರೆಸ್ ವಿರುದ್ಧ ಕೌಂಟರ್ ಆಗಿ ಈಗ ಭೀಮ ಸಂಗಮ ಬಿಜೆಪಿ ಶುರು ಮಾಡ್ತಿದೆ. ತಾವೇನು ಹೇಳ್ತೀರಿ? ನಿಜವಾಗಿಯೂ ಸಹ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದ್ಯಾರು, ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಿರೋದು ಯಾರು, SC ST ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರೋದು ಯಾರು? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.